ನಮಸ್ಕಾರ ಸ್ನೇಹಿತರೆ, ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ಚಿಪ್ಸ್ ಮಾಡೋಣ ಅಂಥೇಳಿ ಅಪ್ಪ ಇಲ್ಲಿ ಹಲಸಿನಕಾಯನ್ನು ಕೊಯ್ತಾ ಇದ್ದಾರೆ ಕೊಕ್ಕೆಯಿಂದ. ನಾನಿಲ್ಲಿ ಹಲಸಿನಕಾಯಿ ತಂದ ಮೇಲೆ ಅದನ್ನ ಕಟ್ ಮಾಡಿದೆ. ಆನಂತರ ಅದನ್ನೆಲ್ಲ ಅಪ್ಪ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ತಾ ಇದ್ದಾರೆ. ತೆಂಗಿನಕಾಯಿ ಸುಲಿತೀವಲ್ಲ ಅದು ಸುಲಿಗೆಯಲ್ಲಿ ನೋಡಿ ಎಷ್ಟು ಆರಾಮಾಗಿ ಕಟ್ ಮಾಡ್ಬೋದು. ಒಳ್ಳೆ ಟೆಕ್ನಿಕ್ ಮಾಡ್ತಿದ್ದೆ. ಕತ್ತಿನೂ ಬೇಕಂತಿಲ್ಲ, ಕಾಯಿ ಸುಲು ಕೊಡ್ಲಿನೂ ಬೇಕಂತಿಲ್ಲ. ನಾನು ಕೊಡ್ಲಿಲ್ಲಿ ಕಟ್ ಮಾಡಿದೆ, ಅಪ್ಪ ಆಮೇಲೆ ಈ ರೀತಿ ಕಟ್ ಮಾಡಿದ್ರು. ಆಮೇಲೆ ಪರಮೇಶ್ವರ ಇಲ್ಲಿ ಗುಂಜೆಲ್ಲ ತೆಗೆದು ಸೊಳೆ ಎಲ್ಲ ಬಿಡಿಸ್ಕೊಡ್ತಾ ಇದ್ದಾನೆ ಚಿಪ್ಸ್ ಮಾಡೋದಕ್ಕೆ ಅಂತೇಳಿ. ಮೊದಲನೇ ರೌಂಡು ನಾನು ಮತ್ತು ಅಪ್ಪ ಇಬ್ಬರು ಗುಂಜೆಲ್ಲ ತೆಗೆದು ಹಿಂದ್ಗಡೆ ಸಿಪ್ಪೆ ಕೂಡ ಕಟ್ ಮಾಡಿ ತೆಗೆದುಬಿಟ್ಟಿದ್ವಿ. ಇವಾಗ ಸೆಕೆಂಡ್ ರೌಂಡಿಗೆ ಪರಮೇಶ್ವರ ಮತ್ತು ಹಲಸಿನಕಾಯಿ ಕೊಯ್ದು ಅದ್ರ ಗುಂಜು ತೆಗೆದು ಸೊಳೆ ಎಲ್ಲ ತೆಗಿತಾ ಇದ್ದಾನೆ. ಅಕ್ಕ ಇಲ್ಲಿ ಬೀಜ ಎಲ್ಲ ಬಿಡಿಸ್ಕೊಂಡು ಕಟ್ ಮಾಡ್ತಿದ್ದಾಳೆ. ಅಮ್ಮ ಬಂಡಿ ಇಟ್ಟು ಕರಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾನು ಕೂಡ ಕಟ್ಟೆಲ್ಲ ಮಾಡಿದೆ. ಅಮ್ಮ ಚಿಪ್ಸ್ ಕರೆದ ಮೇಲೆ ಅದಕ್ಕೆ ಹಾಕೋದಕ್ಕೆ ಇಲ್ಲಿ ಮಸಾಲೆ ರೆಡಿ ಮಾಡ್ತಾ ಇದ್ದಾರೆ. ಬ್ಯಾಡಗೆ ಮೆಣಸನ್ನ ಮಿಕ್ಸಿಯಲ್ಲಿ ಪೌಡ್ರ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಇವಾಗ ಜೀರಿಗೆ, ಧನಿಯಾ, ಇಂಗು, ಅರಿಶಿನ ಪುಡಿ ಹಾಗೆ ಉಪ್ಪು ಇದೆಲ್ಲ ಹಾಕಿಬಿಟ್ಟು ಪೌಡರ್ ರೆಡಿ ಮಾಡಿಕೊಡ್ತಾ ಇದ್ದಾರೆ ಚಿಪ್ಸ್ ಕರೆದ ಮೇಲೆ ಹಾಕೋದಿಕ್ಕೆ ಅಂತ ಹೇಳಿ. ನೀನು ಸೀರೆ ಕಲರು ಮಿಕ್ಸರ್ ಇದು ಎಲ್ಲ ಕಲರ್ ಉಂಟು. ಹಲಸಿನ ಸೊಳೆನ ಕಟ್ ಮಾಡಿಬಿಟ್ಟು ಎಣ್ಣೆಗೆ ಹಾಕ್ಕೊಂಡಿದ್ದೀವಲ್ಲ ಚಿಪ್ಸ್ ಮಾಡೋದಕ್ಕೆ. ಈಗ ಅದನ್ನ ಮೇಲೆ ಕೆಳಗೆ ಎಲ್ಲ ಮಾಡ್ತಾ ಇದ್ದೀನಿ. ಎಲ್ಲ ಸೈಡು ಚೆನ್ನಾಗಿ ಬೇಯಬೇಕು ಅಂತೇಳಿ. ಅದು ಬೇಯೋವರೆಗೆ ಖಾಲಿ ಕೂತ್ಕೊಳ್ಳೋದು ಯಾಕೆ ಅಂತೇಳಿ ನಾನು ಕೂಡ ಇಲ್ಲಿ ಚಿಪ್ಸಿಗೆ ಕಟ್ ಮಾಡ್ತಾ ಇದ್ದೀನಿ ಹಲಸಿನ ಸೊಳೆಗಳನ್ನ. ಚಿಪ್ಸಿಗೆ ಬೆಂದಿದ್ದೇ ಗೊತ್ತಾಗ್ಬಿಡತ್ತೆ, ಅದರ ಸೌಂಡ್ ಚೇಂಜ್ ಆಗುತ್ತೆ ಮತ್ತು ಎಣ್ಣೆ ಗುಜಿ ಗುಜಿ ಅಂತ ಬರ್ತಿರಲ್ಲ, ಆರೋಗುತ್ತೆ. ಚಿಪ್ಸಿಗೆಲ್ಲ ಕಟ್ ಮಾಡ್ಕೊಂಡು ಈ ರೀತಿ ಬಟ್ಟೆ ಮೇಲೆ ಹರಡಿಟ್ಕೊಂಡಿದ್ದೀವಿ ನಾವು. ನೋಡಿ ಇಬ್ಬರು ಕೂತ್ಕೊಂಡು ಹೆಂಗೆ ಹಲಸಿನಕಾಯಿ ಚಿಪ್ಸ್ನ ಕಟ್ ಮಾಡ್ತಾ ಇದ್ದಾರೆ ಅಂತೇಳಿ. ಪಕ್ಕದಲ್ಲಿ ಒಂದು ವಾಟರ್ ಮೆಲನ್ ಇಟ್ಕೊಂಡಿದ್ದಾರೆ, ಇವಾಗ ತುಂಬ ಸೆಕೆಗಾಲ ಅಂತೇಳಿ ತಿನ್ನೋದಿಕ್ಕೆ. ಹಾಗೆ ಒಂದು ಹಲಸಿನ ಹಣ್ಣು ಇಟ್ಕೊಂಡಿದ್ದಾರೆ ಪಕ್ಕದಲ್ಲಿ. ನಮ್ಗೆ ಈ ಕಡೆ ಎಂತ ಇಲ್ಲ, ಬಿಸಿಲು. ನೋಡಿ ಚಿಪ್ಸ್ ಕರ್ಕೊಟ್ಟು ರುಚಿ ನೋಡಿ ಅಂತಂದ್ರೆ ಉಪ್ಪಿಲ್ಲ ಖಾರ ಇಲ್ಲ ಅಂತಾರೆ ನಮ್ಗೆ. ಅದೆಲ್ಲ ಬೇಡ, ಆ ಚಿಪ್ಸ್ ಬೇಡ, ಇದೇ ಚಿಪ್ಸ್ ಸಾಕು ನಮ್ಗೆ. ಸರಿ, ಅವರು ಉಪ್ಪು ಹಾಕೋದಿಲ್ಲ, ಖಾರನೂ ಹಾಕೋದಿಲ್ಲ ಅವ್ರು ಗಾಯತ್ರಿ ಮೇಡಮ್. ಏನೂ ಜ್ಯೋತಿ ಮೇಡಮ್ ಅವರು ಬೇಕಾಳೆ ನನ್ನ ಕಾಲು ಎಳಿತಿದ್ದಾರೆ. ಅವ್ರಿಗೆ ಚೆನ್ನಾಗಿ ಸರಿ ನೋಡಿ ಸರಿಯಾಗಿ ಉಪ್ಪು ಖಾರ ಹಾಕೊಡ್ತೀನಿ. ಮಾತೆ ಬಂದಾಗುತ್ತೆ ಇಬ್ಬರಿದು. ಇಲ್ಲಿ ಚಿಪ್ಸ್ ಮಾಡಕ್ ಕೂತಿದಾರಲ್ಲ ಅಕ್ಕ ಮತ್ತೆ ಮಗಳು. ಇವ್ರಿಗೂ ಹೆಂಗೆ ಅಂದ್ರೆ ಅವಾಗ ಅವ್ರಿಗೆ ಮಾವಿನ ಹಣ್ಣು ಬೇಕು. ಇವಾಗ ಮಾವಿನ ಹಣ್ಣು ಸೀಸನ್ ಅಲ್ವಾ, ಅಷ್ಟೊತ್ತಿಗೆ ಮಾವಿನ ಹಣ್ಣು ರಸ ತಿನ್ಬೇಕಂತ ಆಸೆ ಆಗ್ತಿರ್ತದೆ ಅವರಿಗೆ. ಒಂದೊಂದ್ಸರಿ ಮಧ್ಯೆ ಬ್ರೇಕ್ ತಕೊಂಡು ಹೋಗಿ ಬರ್ತಾರೆ ಅವರು. ನಾ ಕರಿಬೇಕಾದ್ರೆ ತಿಮ್ಮಲತ್ ನಂಗೆ ಆರ್ತೀನಿ ಮೇಲೆ ಬೇಕಾ ಮಾವಿನ ಹಣ್ಣು. ಇವಾಗ ಚಿಪ್ಸ್ ಶಿಫ್ಟಿಂಗ್ ಅಲ್ಲಿ ನಡೀತಾ ಇದೆ. ಈಗ ನಮ್ಮ ಪಾಳಿ ಬಂದಿದೆ, ನಮ್ ಡ್ಯೂಟಿ ಸ್ಟಾರ್ಟ್ ಆಗಿದೆ. ಈಗ ಎಷ್ಟು ಸೆಕೆ ಆಗುತ್ತೆ ನೋಡ್ಬೇಕು. ಇವಾಗ ಅಲ್ಲಿ ಕೆಳಗಡೆ ಎಷ್ಟಿದೆ ನೋಡಿ, ಕಟ್ ಮಾಡಿಟ್ಟಿದ್ದು, ಇಷ್ಟೊಂದು ಇದೆ ಕಟ್ ಮಾಡಿಟ್ಟಿದ್ದು ಎಲ್ಲ ಮುಗಿಸ್ಬೇಕು. ಈ ಆರುಷಿ ಮೇಡಮ್ ಅಂತೂ ಫುಲ್ ಸುಸ್ತಾಗಿ ಕೂತ್ಬಿಟ್ಟಿದ್ದಾರೆ, ಏನು ಮಾಡ್ತಾನೆ ಇಲ್ಲ. ಇವಾಗ ಬರೀ ನೈಫ್ ಒಂದ್ ಇಟ್ಕೊಂಡು ಸುಮ್ಮನೆ ಸೌಂಡ್ ಮಾಡಿಡ್ದೆ, ಸೌಂಡ್ ಮಾಡ ಇದ್ದೀನಿ. ತಿನ್ನೋದಕ್ಕೆ ಮಾತ್ರ ಒಂದು 5 ಮಿನಿಟ್ಸ್ ಇದು ಅಷ್ಟೇ, ಜಾಸ್ತಿ ಏನು ತಿನ್ಲಿಕ್ಕೆ ಟೈಮ್ ಬೇಡ. ಚಿಪ್ಸ್ ಮಾಡೋದಕ್ಕೆ ಎಷ್ಟೊಂದು ಜನ ಇದ್ದೀವಿ ನಾವು. ಇವಾಗ 5 ಜನ ಸೇರಿ ಚಿಪ್ಸ್ ಮಾಡಿದ್ದೀವಿ. ತಿನ್ನೋದಕ್ಕೆ ಮಾತ್ರ ಹೆಚ್ಚು ಟೈಮ್. ಎಷ್ಟು 3 ಚಮಚ ಹಾಕಿದ್ಯಾ?
ಎರಡೂವರೆ. ಇಲ್ಲಿ ಮಳೆಗಾಲ ಸ್ಟಾರ್ಟ್ ಆಗಿದ್ದೆ ನೋಡಿ, ಇರುವೆಗಳು ಕೂಡ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಏನು ಸಾಲಲ್ಲಿ ಹೋಗ್ತಾ ಇದೆ. ಮಧ್ಯೆ ಮಧ್ಯೆ ಅವನೊಂದು ದೊಡ್ಡದಿರುತ್ತೆ ಲೀಡರ್, ಅದು ಮತ್ತೆಲ್ಲ ಚಿಕ್ಕ ಚಿಕ್ಕದು ಇರುವೆ. ಅದು ಕಚ್ಚೋದಿಲ್ಲ ಕಪ್ಪಿರುವೆ, ಇದಾದರೆ ತುಂಬ ಕಚ್ಚತ್ತೆ ಚಿಕ್ಕ ಚಿಕ್ಕ ಇರುವೆ. ಅರ್ಶಿ ಜಾಸ್ತಿ ತಿನ್ನಡ, ನಾಳೆಗೆ ಉಪ್ಪಿನಕಾಯಿ ಮಾಡುವನ. ಎಳೆದು ಕೊಯ್ದೆಯಾ ಬೆಳೆದದ್ದು ಕೊಯ್ದೆ ತರ್ಸು? ಎಳೆದು ಕೊಯ್ಕ. ಹಾಂ ಅಷ್ಟು ದೊಡ್ಡದೆ. ಉಪ್ಪ ಇಕ್ಕತ್ತೀನು ಚಲೋ ಆಗ್ತ ಎಂತಾನು. ಬಾಳೆ ತುಪ್ಪ ಇಕ್ಕ, ಬಾಳೆ ತುಪ್ಪ. ತೋಟದ ಕಡೆ ವಾಕಿಂಗಿಗೆ ಅಂತ ಹೋದೆ, ವಾಕಿಂಗ್ ಮಾಡೋಂಗೆ ಇಲ್ಲ. ಕಪ್ಪೆಗಳ ರಾಶಿ, ಹಾಗೆ ಕಟ್ಟಿರುವೆ, ಒಂಥರ ಕಚ್ಚತ್ತಲ್ಲ ಕಪ್ಪು ಕಲರ್ ಇರುವೆ, ಇದೆಲ್ಲ ತುಂಬ್ಕೊಂಡ್ಬಿಟ್ಟಿದೆ. ಸೊಳ್ಳೆ ಬೇರೆ ಮಳೆ ಬಂದಿದ್ದಕ್ಕೆ, ಅದಕ್ಕೆ ಮನೆಗೆ ಬಂದುಬಿಟ್ಟೆ ವಾಪಸ್ ನಾನು. ಇವಾಗಂತೂ ಸೆಕೆಯಲ್ಲಿ ಮುಖ ನೋಡೋಂಗೆ ಇಲ್ಲ. ಎಷ್ಟು ಸಾರಿ ತೊಳ್ಕೊಂಡ್ರು ಬೆವರ್ತಾನೆ ಇರುತ್ತೆ. ಇವಾಗ ಮಂಗಗಳು ಬೇರೆ ಬಂದಿದೆ, ಒಂದು ರೌಂಡ್ ಎಲ್ಲ ಓಡಿಸಿ ಬರಬೇಕು. ಇಲ್ಲಾಂದರೆ ಹಲಸಿನಕಾಯಿ ಎಲ್ಲ ಕಚ್ಚಿ ಹಾಕ್ಬಿಡುತ್ತೆ, ಮಾವಿನಕಾಯಿ ಹಲಸಿನಕಾಯಿ ಎಲ್ಲ. ಅದು ನಮಗೆ ಅಷ್ಟೊಂದು ಹೆದರೋದೇ ಇಲ್ಲ, ಒಂಥರ ಅದಕ್ಕೆ ರೂಢಿ ಆಗಿಬಿಟ್ಟಿದೆ. ಎಲ್ಲ ಎಷ್ಟೇ ಓಡ್ಸೋಕ್ಕೋದ್ರೂ ಹೆದರೋದೇ ಇಲ್ಲ, ನಮಗೆ ಹೆದರ್ಸೋಕ್ಕೆ ಬರುತ್ತೆ. ಇವಾಗ ಮಳೆ ಬೇರೆ ಸ್ಟಾರ್ಟ್ ಆಯಿತು, ಚಿಕ್ಕದಾಗಿ ಮಳೆ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಮೋಡಕ್ಕೆ ಬೇಗ ಕತ್ಲಾದಂಗೆ ಕಾಣಿಸ್ತಾ ಇದೆ. 5:30 ಅಷ್ಟೇ ಆಗಿದ್ದು ಇವಾಗ ನೋಡಿ, ಸಂಜೆ ಥರ ಕಾಣಿಸ್ತಾ ಇದೆ. ಮೋಡ ಕವಿದಂಥ ವಾತಾವರಣ. ಮಂಗನ ಓಡಿಸಿಕೆ ಬಾ, ನಿಮ್ಮ ಮಂಗ ಬಂದು ಹೋಗು. ಒಂದು ಗುರಿ ಇಟ್ಟು ಕಲೆ ಬೀಸ್ಕೊಡೋ ನೋಡುವನ. ಒಂದು ಗುರಿ ಇಟ್ಟು ಅದು ಓಡೋಗ್ತು ಅಷ್ಟೇ, ಅದಕ್ಕೆಂತ ಆಗ್ತಿಲ್ಲ. ನಿನ್ನ ಗುರಿ ಓಡೋಪ್ಪಷ್ಟಾರ ಸೌಂಡ್ ಬಪ್ಪ ಮಾಡು. ಅರ್ಶಿ ಬಾವಿ ನೀರು ಎತ್ತತ್ತೀಯ, ಎತ್ತಲು ಹೇಳ್ಕೊಡುತ್ತೆ. ಹಾಂಗಲ್ದೆ ಗಡಗಡೆಗೆ ಹಾಕ್ಕೊಳ ಹಾಕ್ತಾನ, ಗಡಗಡೆಗೆ ಹಾಕ್ಕೊಂಡು ಎತ್ತೇಳು ಹೇಳ್ಕೊಡುತ್ತೆ. ಹೆಂಗೆ ಎತ್ತದೋಳಿ ಆ ಪೈಪೆಲ್ಲ ಬೀಳಿಸಡ ಎಂತ ಕೊಯ್. ಹಾಂ ಅಲ್ಲ ಬೀಳಿಸಲು ಗಡ. ಅರ್ಶಿಗೆ ಟೈಮ್ ಪಾಸ್ ಆಗ್ತಾ ಇಲ್ಲ, ಯಾರು ಮಕ್ಕಳಿಲ್ಲ ಅವಳಿಗೆ ಆಟ ಆಡೋದಕ್ಕೆ ಮತ್ತು ಸುದ್ದಿ ಹೇಳೋದಕ್ಕೆಲ್ಲ ಯಾರೂ ಇಲ್ಲ. ಅದಕ್ಕೆ ಒಬ್ಬಳೇ ಇಲ್ಲೆಲ್ಲೋ ಓಡಾಡ್ತಾ ಮಂಗನ ಓಡಿಸ್ತಾ ಮತ್ತೊಂದಿಷ್ಟು ಹಸು ಬರುತ್ತೆ ಅದು ಇದು ಓಡಿಸ್ತಾ ಏನಾದರೂ ಒಂದು ಮಾಡ್ತಿರ್ತಾಳೆ. ಇಲ್ಲ ಮೊಬೈಲು ಟಿ ವಿ. ನೋಡು ಹೆಂಗೆ ಹೂ ಕೊಡುತ್ತೆ ನೋಡು. ಮಾವಿನೆಲ್ಲ ಉದುರಿಸಾಕಿದ್ದು ಮಂಗ ಎಲ್ಲ ಕಚ್ಚಿ ಎಲ್ಲ ಮಾವಿನಕಾಯಿ ಕತ್ತೆ ಮುಗಿದೋಗಿದೆ. ಹೌದೀಗ ಮಳೆ ಬಂದಿತ್ತಲ್ಲ, ಅದಕ್ಕೆ ಕಪ್ಪೆ ರಾಶಿ. ನೋಡ್ಕೊಂಡು ಹೋಗು, ಮೆಟ್ಟಾಡ ನೋಡ್ಕೊಂಡು ಹೋಗಿ. ಕಪ್ಪೆ ನೋಡಿ ಭಯ ಆಗಿ ಮನೆಗೆ ಓಡ್ಬಿಟ್ಲು. ಎಲ್ಲಿ ನೋಡ್ರು ಕಪ್ಪೆ. ಇವಾಗ ಸಂಜೆಗಪ್ಪ ಮಾವಿನಕಾಯಿ ನೋಡಿ, ಎಂತೆಂಥ ಮಾವಿನಕಾಯಿ, ಇಷ್ಟು ದೊಡ್ಡ ಸೈಜ್ ಎಲ್ಲ ಕಚ್ಚಿ ಒಗೆದ್ಬಿಟ್ಟಿದೆ. ಹೊಟ್ಟೆ ಉರಿ ಆಗುತ್ತೆ ನೋಡ್ರಿ. ನನಗೊಂದು ಮಾವಿನಕಾಯಿ ಸಿಕ್ತು. ಇವತ್ತು ಮಾವಿನಕಾಯಿ ಗೊಜ್ಜು ಮಾಡಬೇಕು. ಸಖತ್ತಾಗಿರುತ್ತೆ ಮಾತ್ರ. ಮಾವಿನಕಾಯಿ ಗೊಜ್ಜು, ಚಟ್ನಿ, ಅಪ್ಪೆ ಹುಳಿ ಎಲ್ಲನೂ ಚೆನ್ನಾಗಿರುತ್ತೆ. ಮಳೆ ಕೂಡ ಬಂತು. ಅರ್ಶಿ ಆಯ್ತ್ರ ಮನೆ ಬಾ, ಮಳೆ ಬಂತೋಳು. ಮಳೆ ಜೋರು ಬಪ್ಪಳು ಸ್ಟಾರ್ಟ್ ಆಯ್ತು. ಮಳೆಗೆ ಒಳ್ಳೆ ಚೆನ್ನಾಗಿರುತ್ತೆ ಮಾವಿನಕಾಯಿ ಖಾರ ಗೊಜ್ಜು ಮಾಡಿಕೊಂಡ್ರೆ. ಅಪ್ಪ ಇಲ್ಲಿ ಪ್ರಾಣಿಗಳ ಕಾಟ ಜಾಸ್ತಿ ಇರೋದ್ರಿಂದ ಒಲೆ ಹತ್ರ ಎಲ್ಲ ಗಲೀಜು ಮಾಡಿ ಹೋಗುತ್ತೆ ರಾತ್ರಿ ಅಂತೇಳಿ ಬೇಲಿ ಕಟ್ತಾ ಇದ್ದಾರೆ.